ಅದು ನೋಡಿ ಸರ್, ನಮ್ಮ ನಿಮಿಷ ಶಿಷ್ಟಾಚಾರದ ಕುರಿತು ಸಮಗ್ರ ಮುಗಿಯಿತು. ಕಾರ್ಯಜೆಂಡವನ್ನು ಇಶ್ಯೂ ಮಾಡಿ ಸನ್ಮಾನ್ಯ ಸಭಾಧ್ಯಕ್ಷರು, ಈಗ ಬೆಳಿಗ್ಗೆ ಪ್ರಶ್ನೋತ್ತರ ಮುಗೀತು. ಟೈಮ್ ಆಯ್ತು ಅಂತ ಹೇಳಿ 0 ಅವರ್ ಪೆಂಡಿಂಗ್ ಇಟ್ಟಿದ್ದೆವು. ಒಂದು 0 ಸುರೇಶ್ ಗೌಡರು. ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 59A ನಿಯಮದ ಮೇರೆಗೆ ಅಧಿವೇಶನ ಮುಕ್ತಾಯಗೊಂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರೇ, ಏನೋ ಹೇಳ್ಬೋದಾ? ಕಿವಿ ಇದೆಯಾ? ಓಕೆ, ಸಂತೋಷ. ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ 15/10/2025 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಂದರೆ ಏನಪ್ಪ ಅಂದರೆ, ಸರ್ಕಾರಿ ಸಭೆ ಮತ್ತು ಸಮಾರಂಭಗಳಿಗೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸುವ ಬಗ್ಗೆ ಅನುಸರಿಸಬೇಕಾದ ಶಿಷ್ಟಾಚಾರದ ಕುರಿತು ಸಮಗ್ರವಾದ ಸೂಚನೆಗಳನ್ನು ಈಗಾಗಲೇ ಸರ್ಕಾರಿ ಸುತ್ತೋಲೆ 34 HPA 2018 ದಿನಾಂಕ 16/4/2019 ಹೊರಡಿಸಲಾಗಿತ್ತು. ಅದಕ್ಕೊಂದು ಕಾರ್ಯಜೆಂಡವನ್ನು ಇಶ್ಯೂ ಮಾಡಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅದರಲ್ಲಿ ಏನಂತ ಅಂದರೆ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸುವಾಗ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದರು. ಇದನ್ನು ಸರ್ಕಾರ ಮಾರ್ಪಾಡು ಮಾಡಿರುವುದರಿಂದ ಸ್ಥಳೀಯ ಶಾಸಕರ ಹಕ್ಕಿಗೆ ಚ್ಯುತಿ ಉಂಟಾಗುವುದರ ಜೊತೆಗೆ ಕ್ಷೇತ್ರದ ಜನರ ಮುಂದೆ ಅವಮಾನ ಮಾಡಿದಂತಾಗಿದೆ. ಆದ್ದರಿಂದ ಈ ಹಿಂದೆ ಇದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉದ್ಘಾಟಿಸುವ ಯಾವುದೇ ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರೇ ವಹಿಸುವಂತೆ ಮತ್ತೊಮ್ಮೆ ಮಾರ್ಪಾಡು ಮಾಡಲು ಹೊರಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಹಾಗೆ ನಿಮ್ಮದೂ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮದು ಒಂದು ಅಧಿಸೂಚನೆ ಹೊರಡಿಸೋರೆ. ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅನುಸರಿಸಬೇಕಾದ ಜ್ಯೇಷ್ಠತಾ ಪಟ್ಟಿ ಅಂತ ಹಾಕಿ ಫಸ್ಟ್ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವ ಸಂಪುಟ ದರ್ಜೆಯ ಸಚಿವರು, ಉಪಮುಖ್ಯಮಂತ್ರಿಗಳು, ಕೇಂದ್ರ ರಾಜ್ಯ ಸಚಿವರು, ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು 6ನೇ ಕಾಲಮ್ ಇದರಲ್ಲಿ ಸೀರೀಸ್ ನಂಬರಲ್ಲಿ 7ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಆಮೇಲೆ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ನಿಮಗೂ ಕೂಡ ಅವಮಾನ ಮಾಡಿದ್ದಾರೆ. ಅಂದರೆ ನಿಮ್ಮದೂ ಕೂಡ ವಿಧಾನ ಪರಿಷತ್ತಿನ ಸಭಾಪತಿಗಳಾದಮೇಲೆ ನಿಮ್ಮನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧಿಪತಿಗಳಾದಮೇಲೆ ನಿಮ್ಮದು ತಂದಿದ್ದಾರೆ. ಜೊತೆಗೆ ನಮ್ಮದು ಇಲ್ಲಿ ಇರೋ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಶಾಸಕರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ, ಇನ್ನು ನಾವು ಮುಖ್ಯಮಂತ್ರಿಗಳು ಬಂದಾಗ ಅವ್ರ ಜೊತೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ ಅಂತ ಅಂದರೆ, ಬರೀ ಗೆಸ್ಟ್ ಆಗಿ ಹೋಗೋ ಅಂತ ಅಂದರೆ, ನಾವು ಜನಗಳಿಂದ ಆಯ್ಕೆ ಆಗಿರೋರು. ನಾವು ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದಂಥವ್ರು. ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳೇ ನಮ್ಮನ್ನು ಅವಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಟ್ಬಿಟ್ಟು ಈ ರೀತಿಯ ಮಾರ್ಪಾಡುಗಳನ್ನು ಮಾಡ್ತಂದ್ರೆ ಇದು ಯಾವ ರೀತಿ ಘನತೆ ತರುತ್ತೆ ಸಭೆಗೆ ಅನ್ನೋದನ್ನ ಮಾನ್ಯ ಸಭಾಪತಿಗಳು ನಮ್ಮ ರಕ್ಷಣೆಗೆ ಬರಬೇಕು. ನಿಮಗೂ ಅವಮಾನ ಆಗಿದೆ, ನೀವು ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಹೇಳಿ ಇಲ್ಲೆಲ್ಲ 224 ಶಾಸಕರ ಪರವಾಗಿ ನಾನು ನಿಮ್ಮನ್ನ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷ, ಮೊನ್ನೆ ಈಗ ಹಾಸನದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೂ ಸೇಮ್ ಈಗ ಎಲ್ಲ ಶಾಸಕರು ಸಮೇತ ಅತಿಥಿಗಳು ಅಂತ ಹೇಳಿ ಮಾಡಿದರೆ ಸಭಾಧ್ಯಕ್ಷರೇ, ಇದು ಸರಿ, ತಾವು ಶಾಸಕರ ರಕ್ಷಣೆಗೆ ಬರುವಂಥದ್ದು ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ವರ್ಷಗಳು ಇಲ್ಲದೆ ಇದ್ದಿದ್ದು ಹೊಸ ಒಂದು ಪರಂಪರೆಯನ್ನು ಒಂದು ರೀತಿ ತೊಗಲಕ್ ಸರ್ಕಾರ ಅಂತ ಹೇಳ್ಬೋದು. ಇದು ತೊಗಲಕ್ಕಳೇ ಹಿಂಗೆ ಮಾಡೋದು. ಚುನಾಯಿತ ಆ ಭಾಗದ ಯಾರು ಶಾಸಕರಿದ್ದಾರೆ, ಯಾರೇ ಬರಲಿ ಆ ಶಾಸಕರಿಗೆ ಒಂದು ಗೌರವ ಸಿಗಬೇಕಾಯಿತು, ಆ ಗೌರವ ಇತ್ತು. ಇವತ್ತು ನೀವಿರ್ಬೋದು, ನಾಳೆ ಇನ್ನೊಬ್ಬರು ಚೇಂಜ್ ಆಗ್ಬೋದು. ಏನು ಪರ್ಮನೆಂಟ್ ಯಾರೂ ಇಲ್ಲ ಇಲ್ಲಿ. ಡೆಮಾಕ್ರಸಿಯಲ್ಲಿ ಇದೇನು ರಾಜರ ಆಡಳಿತ ಏನಿಲ್ಲ ಇಲ್ಲಿ. ಇಟ್ ಈಸ್ ಅ ಡೆಮಾಕ್ರಸಿ. ಒಬ್ಬ ನಮ್ದಂತಲ್ಲ, ಆಡಳಿತ ಪಕ್ಷದ ಶಾಸಕರು ಇದ್ದಾರೆ, ಅವರು ಗೆಸ್ಟು ಇನ್ಮೇಲೆ.
ಅತಿಥಿ ಉಪನ್ಯಾಸಕರು ಅಂತ ಇರ್ತಾರಲ್ಲ, ಹಂಗೆ ಎಲ್ಲರೂ ಇನ್ಮೇಲೆ ಇಲ್ಲಿರೋರೆಲ್ಲರೂ ಹಂಗೆ ಇರ್ಬೇಕು ನಾವು. ಅದರಿಂದ ಹೊಸದಾಗಿ ಇದು ಶುರು ಮಾಡಿರೋದು. ಇದು ಮಾಡೋದ್ರಿಂದ ಏನು ನಿಮ್ಗೇನು, ಇದರಿಂದ ಏನು ನಿಮ್ಮ ಘನತೆ ಗೌರವ ಏನು ಬಂದ್ಬಿಡುತ್ತೆ ನಿಮಗೆ? MLAನ ಅತಿಥಿ ಮಾಡಿಬಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಂಬಿಟ್ರೆ ಅವ್ರ ಏರಿಯಾ ಅವ್ರ ತಾಲೂಕಲ್ಲಿ ನಿಮಗೂ ಆ ತಾಲೂಕಲ್ಲಿ ಏನು ಇವತ್ತು ಇರ್ತೀರಾ ಜಿಲ್ಲಾ ಮಂತ್ರಿ, ನಾಳೆ ಹೋಗ್ತೀರಾ ನೀವು ಜಿಲ್ಲಾ ಮಂತ್ರಿ. ಏನು ಪರ್ಮನೆಂಟ್ ಅಲ್ಲಲ್ಲ ಜಿಲ್ಲಾ ಮಂತ್ರಿ, ಮುಖ್ಯಮಂತ್ರಿ ಮಾಡಿರ್ತಾರೆ, ನೀವು ಇರ್ಬೋದು 1 ವರ್ಷ 2 ವರ್ಷ ಇರ್ಬೋದು. ಪರ್ಮನೆಂಟ್ ಆಗಿರುವಂಥವ್ರು, ಕಾರ್ಯಕ್ರಮದಲ್ಲೆಲ್ಲ ಮುಖ್ಯ ಅತಿಥಿಗಳು ಪರ್ಮನೆಂಟ್ ಆಗಿ ಇರೋವಂಥವ್ರು ಆ ಭಾಗದ ಶಾಸಕರು. ಕೆಲವರು ಸತತವಾಗಿ ಗೆಲ್ತಾರೆ, ಕೆಲವರು ಒಂದ್ಸರಿ ಸೋಲ್ತಾರೆ, ಗೆಲ್ತಾರೆ. ಅದು ನಡೆಯುವಂಥದ್ದು. ಇವತ್ತು ನೀವು ಅಧಿಕಾರದಲ್ಲಿ 2 ವರ್ಷ ಇರ್ಬೋದು ಅಷ್ಟೇ, ಆಮೇಲೆ ಇದು ನಿಮಗೂ ಅಪ್ಲೈ ಆಗುತ್ತೆ, ನಾಳೆ ಅವಮಾನ ಆಗುತ್ತೆ. ಇದು ಸರಿ ಇಲ್ಲ. ಮೊದಲಿಂದ ಇದ್ದಂಥ ಪರಂಪರೆಯನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಏನಾದರೂ ಒಂದು ಸರ್ವೆ ಮಾಡಿದ್ದೀರಾ? ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅವಮಾನ ಆಗಿರೋದೇನ ಘಟನೆಗಳಿದೆಯಾ? ಏನೂ ಇಲ್ಲ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದೀರ ಹಂಗೆ. ಹಂಗಾರೆ ಶಾಸಕರು ನಾವೆಲ್ಲ ಪರಿಸ್ಥಿತಿ ಏನು, ಶಾಸಕರ ಪರಿಸ್ಥಿತಿ ಏನು? ಅದರಿಂದ ಈ ಥರದ್ದೆಲ್ಲ ತೊಗಲಕ್ ದರ್ಬಾರ್ಗಳೆಲ್ಲ ಬೇಡ, ಒಳ್ಳೇದಲ್ಲ ಇದೆಲ್ಲ. ಯಾರು ಪರ್ಮನೆಂಟ್ ಅಲ್ಲ. ಇದನ್ನು ಇಲ್ಲ ಏನೋ ರೀಸನ್ ಕೊಡಿ, ನಮ್ಗೆ ರೀಸನ್ ಕೊಡಿ. ನಾವು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಮಾಡಿರೋದ್ರಿಂದ ಇದು ಇಷ್ಟಿಷ್ಟು ಒಳ್ಳೇದಾಗುತ್ತೆ, ಆ ತಾಲೂಕಲ್ಲಿ ಮೋಸ್ಟ್ಲಿ ಚಿನ್ನದ ಹೊಳೆ ಹರಿದು ಬಿಡುತ್ತೆ ಅಂತ ಏನಾನ ಇದ್ರೆ ಹೇಳಿ. ಹೊಳೆ ಹರಿಯಂಗಿದ್ರೆ ಏನಾನ ಹೇಳಿ. ಏನು ಹರಿಯಲ್ಲ, ಬರ್ತೀರಾ ಟಾಟಾ ಬಾಯ್ 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 ಟಾಟಾ ಅಂತೀರಾ, ಹೋಗ್ತೀರಾ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು. MLA ಅಲ್ಲೇ ಇರಬೇಕು, ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ಇರಬೇಕು, ಜನ ನೋಡಿ ಹೋಗ್ಬೇಕು. ಇದೆಲ್ಲ ಜನ ಸೇರಿಸೋರು ಅವರೇ, ಇವ್ರು ಚಪ್ಪಾಳೆ ತಟ್ಟಿಸೋರು ಅವರೇ, ಇವ್ರಿಗೆ ಒಳ್ಳೊಳ್ಳೆ ಆಹಾರ ಮೊಮೆಂಟೋಗಳು ಎಲ್ಲ ಕೊಡೋರು ಅವರೇ, MLAನೇ. ಅವ್ರನ್ನೇ ನೀವು ಗೇಟ್ ಪಾಸ್ ಕೊಟ್ಬಿಟ್ಟು ಯಾವ ಪುರುಷಾರ್ಥಕೋಸ ಮಾಡ್ತಾ ಇದ್ದೀರಾ? ಅಶೋಕ್ ಪಾಟೀಲ್ರೆ, ಒಳ್ಳೇದಲ್ಲ ಸಂಪ್ರದಾಯ, ದಯವಿಟ್ಟು ವಾಪಸ್ ಅಶೋಕ್ ಒಂದು ನಿಮಿಷ ಸರ್. ಈಗ ಜಿಲ್ಲಾ ಉಸ್ತುವಾರಿ ಸಮಿತಿ, ಜಿಲ್ಲಾ ಉಸ್ತುವಾರಿ ಸಚಿವ ಅನ್ನುವಂಥದ್ದು ಎಲ್ಲಿದೆ? ನಾವಿತ್ತೀಚೆಗೆಲ್ಲ ಮಾಡ್ಕೊಂಡಿದ್ದು ಶಾಸಕ ಪರ್ಮನೆಂಟ್ ಅಲ್ಲಿ ಶಾಶ್ವತ. ಅದೇ ರಾಮಕೃಷ್ಣ ಹೆಗಡೆ ಅವರ ನಂತರ ಒಂದೊಂದು ಜಿಲ್ಲೆಯ ಇದ್ರ ದೃಷ್ಟಿ, ಆಡಳಿತ ದೃಷ್ಟಿಯಿಂದ ನೋಡ್ಕೊಳ್ಳೋದು ಅಂತೇಳಿ ಮಾನಿಟರ್ ಮಾಡ್ಲಿಕ್ಕಷ್ಟೇ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಅಂತೇಳಿ ಹೇಳಿ ಎಲ್ಲೂ ಇದಿಲ್ಲ. ಆದ್ರಿಂದ ಶಾಸಕರನ್ನ ಸ್ಥಾನದಿಂದ ಕಿತ್ತಾಕೋದು, ಇದೇನೋ ಮಾಡೋದು, ಯಾಕಿದ್ನೆಲ್ಲ ಮಾಡ್ತಾ ಇದ್ದೀರಿ? ಯಾರು ಇದ್ರ ಹಿಂದಕ್ಕೆ ಯಾರು ತಲೆ ಓಡಿದೆ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಎಚ್ ಕೆ ಪಾಟೀಲ್ರ, ನೀವೆಲ್ಲ ಎಷ್ಟೆಷ್ಟು ವರ್ಷದಿಂದ ಶಾಸಕರಾಗಿ ಮಂತ್ರಿಗಳಾಗಿ ಎಲ್ಲ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು, ನಿಮ್ಮ ನೇತೃತ್ವದಲ್ಲಿ ಇದನ್ನೆಲ್ಲ ತೆಗೆದುಹಾಕೋದು ಮಾಡೋದು. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದು ಶಾಸಕರಿಗೆ ಸಂಬಂಧಪಟ್ಟಂತ ವಿಷಯ. ಮಾನ್ಯ ಸಭಾಧ್ಯಕ್ಷರೇ, 224 ನಿಮ್ ಗಮನಕ್ಕೆ ತರಬೇಕಾಯ್ತು. ಯಾಕಂದ್ರೆ ಶಾಸಕರ ಹಕ್ಕುಗಳಿದು ನಿಮ್ ಗಮನಕ್ಕೆ ಏನಾದ್ರು ತಂದಿದ್ರೆ ಅವ್ರ ಕ್ಯಾಬಿನೆಟ್ ಗಿಡಕ್ಕಿಂತ ಮುಂಚೆ ಏನು ಇವ್ರ ಮನೆ ಆಸ್ತಿನ ಇದು? ಇದನ್ನು ಉತ್ತರ ಕೊಡ್ಲಿ. ಒಂದು ಹಕ್ಕುಗಳ ತುದಿ ಆಗಿರುವಂತದ್ದು. ಸಾಮಾನ್ಯ ಶಾಸಕರುಗಳ ಹಕ್ಕಿನ ಪ್ರಶ್ನೆ ನಾನು ಸಂಪೂರ್ಣವಾಗಿ ಒಪ್ತೇನೆ. ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಸುರೇಶ್ ಗೌಡರು ತೆಗೆದುಕೊಂಡು ಬಂದಿದ್ದಾರೆ. ಹೆಚ್ಚು ಚರ್ಚೆಗೆ ಅವಕಾಶ ಇಲ್ಲ, ಯಾಕಂದರೆ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು ಸ್ಪಷ್ಟ ಮಾಡಿದ್ದಾರೆ, ಜ್ಞಾನೇಂದ್ರ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ. ನಾನು ಇವತ್ತು ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೂ ಚರ್ಚೆ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಾಯಂಕಾಲ ಬರ್ತಾರೆ, 5-5:30 ಬರಬೇಕು ಅಂತ ಇದ್ದಾರೆ. ಅವರು ಆರೋಗ್ಯ ಸ್ವಲ್ಪ ಸುಧಾರಣೆ ಆಗ್ತಂತ ಬರ್ತಾರೆ ಇವತ್ತು ನಾನೆಲ್ಲ ಮಾಹಿತಿ ತಗೊಂಡು ನಾಳೆ ಉತ್ತರವನ್ನು ಕೊಡ್ತೀನಿ. ಹಾಗೂ ಇದ್ರ ಬಗ್ಗೆ ನಿಮ್ಮ ಗಂಭೀರತೆಯಿಂದ ಒಂದು ಸೆಕೆಂಡ್ ಕಾರಣ ಇದೆ, ಆ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಸಾಯಂಕಾಲ ಚರ್ಚೆ ಮಾಡಿ ನಾಳೆ ನಾನು ಉತ್ತರ ಕೊಡ್ತೇನೆ.
ಈಗ ಒಂದು ನಿಮಿಷ please. ಸನ್ಮಾನ್ಯ ಅಲ್ಲ, ಒಂದೇ ನಿಮಿಷ ಒಂದೇ ನಿಮಿಷ ಸರ್, ಒಂದೇ ಸಭಾಧ್ಯಕ್ಷೆ, ನಿಮಿಷ. ಈಗ ಮೊನ್ನೆ ಈ ಆದೇಶ ಬದಲಾವಣೆ ಆದ ನಂತರ ದಿನಗಳಲ್ಲಿ ಚಂದ್ರಪ್ಪಣ ಒಂದೇ ಸೆಕೆಂಡ್, ಈಗ ಮೊನ್ನೆ ಈ ಆದೇಶ ಬದಲಾವಣೆ ಆದ ನಂತರ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಮೊದಲ ಕಾರ್ಯಕ್ರಮ ಆಗಿದೆ ಆಕ್ಚುಲಿ. ಈಗ ದಯವಿಟ್ಟು ನಮ್ಮಲ್ಲೂ ಕೂಡ ಆಗಿದೆ. ಸೊ ಅದ ಏನು ಈಗ ಶಾಸಕರುಗಳನ್ನ ಮುಖ್ಯ ಅತಿಥಿಗಳು ಅಂತ ಹೇಳ್ಬಿಟ್ಟು ಎಲ್ಲ ಇದರಲ್ಲೂ ಕೂಡ ಮಾಡಿದ್ದಾರೆ. ನಾನು ಅಧಿಕಾರಿಗಳಿಗೆ ನಾನು ಆಕ್ಚುಲಿ ಏನಿದೆ ಪ್ರೋಟೋಕಾಲ್ ಯಾಕೆ ಈ ರೀತಿ ಮಾಡಿದ್ರೆ ಅಂತೇಳಿ ನಾನು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡ ಸಂದರ್ಭದಲ್ಲಿ ಸರ್ಕಾರದ ಆದೇಶ ನನಗೆ ಕಳಿಸ್ಕೊಟ್ರು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಅವತ್ತು ತುಂಬ ಬೇಜಾರಾಯ್ತು. ನಾನು ಹೊಸ ಶಾಸಕನಾದರೂ ಕೂಡ ತುಂಬ ಬೇಜಾರಾಯ್ತು. ಯಾಕೆಂದರೆ ಹಿಂದಿಂದ ನಡ್ಕೊಂಡು ಬಂದಿರತಕ್ಕಂಥ ಇದನ್ನ ಏಕಾಏಕಿ ಬದಲಾವಣೆ ಮಾಡಿರ್ತಕ್ಕಂಥ ತಪ್ಪು. ಶಾಸಕರ ಅಧ್ಯಕ್ಷತೆ ಏನಿದೆ ಖಂಡಿತವಾಗ್ಲೂ ಸ್ಥಳೀಯವಾಗಿ ಯಾವ ಶಾಸಕರು ಇದ್ದಾರೆ, ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿದ್ರು, ಉಪಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿದ್ರು ಕೂಡ ಶಾಸಕರಿಗೆ ಅಧ್ಯಕ್ಷತೆಯನ್ನು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೀನಿ. ಈಗ ಮೊನ್ನೆ ಆಗಿರೋ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಶಾಸಕರು ಮುಖ್ಯ ಅತಿಥಿಗಳು ಅಂತ ಹಾಕಿದ್ದಾರೆ. ದಯವಿಟ್ಟು ಅದನ್ನ ಬದಲಾವಣೆ ಮಾಡಿ ಅವ್ರ ಕ್ಷೇತ್ರದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಆ ಶಾಸಕರನ್ನ ಅಧ್ಯಕ್ಷತೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಭಾವನೆಗಳನ್ನು ಮತ್ತು ವಿಚಾರ ಅರ್ಥ ಮಾಡಿಕೊಂಡು ಸಂಬಂಧ ಅಧಿಕಾರಿ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾಳೆ ಸೂಕ್ತ ಉತ್ತರ ಕೊಡ್ತಾರಂತೇಳಿ ನಾನು ಕೂಡ ಬಹುಶಃ ಅವ್ರ ಪರವಾಗಿ ಹೇಳಿದಿಷ್ಟೇ. ಪ್ರತಿಯೊಬ್ಬ ಶಾಸಕ ಜನಪ್ರತಿನಿಧಿಯಲ್ಲಿ ಕೂಡ ಸಂವಿಧಾನದಲ್ಲಿ ಅದರದ್ದು ಗೌರವ ಮತ್ತು ಪ್ರಿವಿಲೇಜ್ ಇದೆ. ನೀವು ಯಾವುದೇ ರೀತಿಯ ಒಂದು ವಿಚಾರ ಮಾಡುವಾಗಲೂ ಕೂಡ ಇದಕ್ಕೆ ಪ್ರೋಟೋಕಾಲ್ ಸಂಬಂಧ ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರಿಗೆ ಇರುವಂಥ ಪ್ರಿವಿಲೇಜ್ ಮತ್ತು ಗೌರವ ಏನಿದೆ ಅದನ್ನು ಉಳಿಸಿಕೊಂಡು ಆ ಗೌರವ ಉಳಿಸಿಕೊಂಡೇ ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಂವಿಧಾನ ಬಗ್ಗವಾಗಿ ಏನೇನು ಅವನಿಗೆ ಗೌರವ ಕೊಟ್ಟು ಅದು ಕೊಡಬೇಕು, ಏನು ಅದು ಕೊಡಬೇಕು, ಅದು ನಮ್ಮ ಸರ್ಕಾರದ ಕೂಡ ಜವಾಬ್ದಾರಿ. ಸೊ ತಾವು ಚರ್ಚೆ ಮಾಡಿಸಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷ ರೂಪದಿಂದ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ. ಅಲ್ಲ ನಿಮ್ಮ ಸಭಾಧ್ಯಕ್ಷರಿಗೆ ಅಗೌರವ ಆಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಅದಕ್ಕೂ ದಯವಿಟ್ಟು ಬದಲಾವಣೆ ಆಯ್ತು. ಈಗ ಚರ್ಚೆ ಮಾಡೋದಕ್ಕೆ ಶಾಸಕರ ಗೌರವ ಕಡಿಮೆ ಆಗ್ತಾ ಹೋಗುದು. ಇದು ಸಿಗಿದ್ದ ಪ್ರಿವಿಲೇಜ್ ಎಲ್ಲ ತುಕ್ಕೊಲೆಮೆ. ಈಗ ಎರಡನೇದು ನಮ್ಮ ಪೊನ್ನಣ್ಣವರು ಹಿತಾಸಕ್ತಿ ಬಗ್ಗೆ. ಮಾನ್ಯ ಅಧ್ಯಕ್ಷರೇ, ಭಾಳ ಮುಖ್ಯವಾದಂಥ ವಿಚಾರವನ್ನು ಇವತ್ತು ಚರ್ಚೆಗೆ ತಂದು ಇಡೀ ಸದನ ಸರ್ವಾನುಭೂತದಿಂದ ಒಂದು ತೀರ್ಮಾನ ಮಾಡಬೇಕು ಅಂತ ನನ್ನ ಒಂದು ಮನವಿ. ಈ ಕೇಂದ್ರದಲ್ಲಿ ಇರುವಂಥ ಕೆಲವು ತನಿಖಾ ಸಂಸ್ಥೆಗಳು, ಅದು ಇ ಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಇವರು ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮತ್ತು BJPಯೇತರ ರಾಜ್ಯಗಳಲ್ಲಿ ಇರುವಂಥ ನಾಯಕರು ಮತ್ತು ಕೇಂದ್ರದಲ್ಲಿರುವಂಥ ವಿರೋಧ ಪಕ್ಷದ ನಾಯಕರ ಮೇಲೆ ಯಾವ ರೀತಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ತೀರ್ಪು ಬಂದಿದೆ ನವದೆಹಲಿಯಲ್ಲಿ, ಒಂದು ಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನು ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತಹ ಪರಿಸ್ಥಿತಿ ಕೂಡ ಕಾನೂನು ಪ್ರಜಾಪ್ರಭುತ್ವದ ಕಾನೂನು ಪಕ್ಷಗಳ ಮೇಲೆ ಸಂಸ್ಥೆಗಳನ್ನು ಬಳಕೆ ಮಾಡಿ ಇಡೀ ಸಂಸ್ಥೆ, ಅದು ವಿಶೇಷವಾಗಿ ನಮ್ಮ ಮಾಡುವಂತ ರೀತಿ ಅವರ ಎಲ್ಲ ರೀತಿಯಾದಂತಹ ಸ್ವತಂತ್ರವನ್ನ ಮೆಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಗಂಭೀರವಾಗಿ ಸ್ಪಷ್ಟವಾದಂತ ಉಲ್ಲೇಖ ಆಗಿದೆ. ಅಧ್ಯಕ್ಷರೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಂಬ ಪ್ರಕರಣದಲ್ಲಿ ತನಿಖೆಯನ್ನ ಮಾಡಿ ರಾಹುಲ್ ಗಾಂಧಿ ಅವರು ಇನ್ನೊಂದು ಉದಾಹರಣೆ ತಮಗೆ ಕೊಡ್ಬೇಕಂದ್ರೆ ತನಿಖೆಯನ್ನು ಮಾತಾಡ್ಲಿ ಅಧ್ಯಕ್ಷರೇ, ಅಲ್ಲ ಸಂವಿಧಾನದ ಕಗ್ಗೊಲೆ ಇದರ ಬಗ್ಗೆ ಚರ್ಚೆ ಕೂಡ ಆಗ್ತದೆ. ಈ ದೇಶದಲ್ಲಿ ಸಲಹೆಯನ್ನ ಕೊಡಬೇಕು, ಒಂದು ತೀರ್ಮಾನವನ್ನು ಕೈಗೊಂಬೆ ಆಗಿ ತೀರ್ಮಾನ ಮಾಡಿ ಕೆಲಸ ನಮ್ಮ ಚರ್ಚೆ ಬಹಳ ಮುಖ್ಯ ಸಂಬಂಧ
ಒಂದು ಕಾನೂನು ಒಂದು ಸಂಸ್ಥೆ ತನಿಖೆ ಮಾಡಬೇಕಾದ್ರೆ ಅಲ್ಲ ನೋಡಿ, ಅಂಶಗಳ ಅವಶ್ಯಕತೆ ಇರ್ತದೆ. ಇಲ್ಲಿ ಉತ್ತರ ಏನು ಇಲ್ಲದೆ ಕೂಡ ಶೂನ್ಯ ವೇಳೆಗೆ ತನಿಖೆಯನ್ನ ಮಾಡಿ ಅವ್ರಿಗೆ ಇಲ್ಲದೆ ಇರುವಂತ ಸಾರ್ವಜನಿಕವಾಗಿ ಅವರಿಗೆ ಶೂನ್ಯ ವೇಳೆ ಕೊಡಬಾರ್ದು. ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಿಗ್ನೇಚರ್ ಹಾಕಿದ್ದೀನಿ ಅದಕ್ಕೆ. ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನೇ ನಾವು ಟೀಕೆ ಮಾಡಲ್ರಿ, ನೀವ್ಯಾಕಂಗ ಆಡ್ತೀರಿ? ನಡೆದಿರೋ ಕಥೆ ಹೇಳ್ತೀವಿ ಕೇಳ್ಕೇಳಿ. ನಾವು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡೆದಿರ್ತಕ್ಕಂಥ ಏನು ಸರ್ಕಾರದ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಉತ್ತರ ಕೊಡ್ತಾರೆ. ಅಲ್ಲ, ಸರ್ಕಾರದ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟ್ ನ್ಯಾಷನಲ್ ವಿಚಾರದಲ್ಲಿ ನಮ್ಮ ಡೆಪ್ಯೂಟಿ ಸಿಎಂ ಅವರ ಮೇಲೆ ಇಡಿ ಸಿಬಿಐ ಈಗ ಅವ್ರು ಹೇಳಿದ್ದೆ ಅಂತ ಹೇಳಿದ್ರೆ ಡೆಪ್ಯೂಟಿ ಸಿಎಂ ಇದನ್ನು ಉಪಯೋಗಿಸಿಕೊಂಡು ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರದು, ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗಲ್ಲ, ಅವಕಾಶ ಕೊಡ್ಬೇಕು. ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ, ಇದು ನೋಡಿ ಗೊತ್ತಾಗಲ್ಲ ಬಿಡಿ ಗೌಡ್ರೆ ಅದು. ಅಧ್ಯಕ್ಷರೇ, ನಿಯಮ ಇದ್ರೆ ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರು ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ ಅಧ್ಯಕ್ಷರೇ. ಇವತ್ತು 99% ಅಧ್ಯಕ್ಷರೇ, ಪ್ರತಿ ತನಿಖೆ ಕೂಡ ವಿರೋಧ ಪಕ್ಷದ ಮೇಲೆ ನಡೆದಿರುವಂತದ್ದು. ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಅಷ್ಟೇ. ಕಾನೂನು ಸಚಿವರು ಹೇಳೀಗ ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಸರ್ಕಾರದ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗೌಡ್ರೆ ಗೊತ್ತಾಗಲ್ಲ ಬಿಡಿ, ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಇಡಿಯಿಂದಲೇ ದೇಶ ಆಳ್ತಾರನ್ನೆಲ್ಲ ನೋಡಿದೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಹೀಗೆ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಏನೇನಾಗಿದೆ ಚರ್ಚೆ ಬಂದ್ರೆ ಗೊತ್ತಾಗುತ್ತೆ. ಗೌರವಿತವಾದ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಬಾರ್ದು. ಲಾ ಮಿನಿಸ್ಟರ್ ಮಾತಾಡ್ಲಿ. ಹೈಕೋರ್ಟ್ ತಿಳ್ಕೊಳ್ಳಿ. ಶಿವಲಿಂಗ ಉತ್ತರ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ ಅದು. ಅದಕ್ಕೆ ಮುಂಚೆ ನಿನಗಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗೌಡ್ರೆ ಶಿವಲಿಂಗೌಡ್ರೆ ನಿನಗಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಅದು ಯಾಕೆ ಅರ್ಥ ಆಗುತ್ತೆ? ಏನು ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರ. ಕೂತ್ಕೊಳ್ಳಪ್ಪ. ನೀನ್ ಯಾಕೆ ಎದಳ್ತೀಯ ಮಾರಾಯ? ಏಯ್ ಅಧ್ಯಕ್ಷರೇ, ನಾನು ಮಾತಾಡಕ್ಕೆ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಕೊಡ್ಬೇಕಾಗುತ್ತೆ. ವಿಷಾ ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಅದಾಗಿದ್ರೆ ಮಂಗಳೂರು ಬುದ್ಧಿ ಬಿಡ್ತೀರ, ಮಂಗಳೂರು ಬುದ್ಧಿ ಬಿಡಬಾರ ನೀವು. ಶಿವಲಿಂಗೌಡ್ರೆ, ನಿಮ್ಮ ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದಿರುವುದು.
ಸನ್ಮಾನ್ಯ ಇವರನ್ನು ಅಧ್ಯಕ್ಷರೇ, ಸರಿಪಡಿಸಬೇಕಾದ್ರೆ ಒಂದೇ ಮದ್ದು, ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು, ಇಬ್ಬರು ರಾಜಿ ಮಾಡಿ ಬಿಡಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಲಾ ಮಿನಿಸ್ಟರ್ ಮಾತಾಡ್ಲಿ ಇವ್ರೆ. ಕಾನೂನು ಮಂತ್ರಿಗಳು ಕಾನೂನು ಮಂತ್ರಿ ಅವ್ರು ಏನ್ ಹೇಳ್ತಾರೆ ಕೇಳುವ ಸ್ವಲ್ಪ. ಎತ್ತಿತ್ತಿದೆ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಆಯ್ತು, ಕಾನೂನು ಸಹ ಏನ್ ಹೇಳ್ತಾರೆ ಕೇಳುವ. ಅವರಿಬ್ಬರು ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷದಾಗ ಹೇಳಿದ್ರಲ್ಲ. ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದ್ದನ್ನೇ ಪ್ರತಿಪಕ್ಷದ ನಾಯಕರು ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡಲಿ. ನಾನು ಮಾತಾಡಿದ್ದಾರೆ ಈಗ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮಾತಾಡಿದ್ದಾರೆ. ಆಮೇಲೆ ತಮ್ಮ ಅಭಿಪ್ರಾಯ ಐತೆ ಅದ್ನ ಹೇಳಿ. ಕಾನೂನಾತ್ಮಕ ಏನೈತಿ ಅದು ಆಗೋದಿಲ್ಲ ಅಂದ್ರೆ ಚರ್ಚೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ. ಪ್ರತಿಪಕ್ಷ ನಾಯಕರಿಗೆ ಅಧ್ಯಕ್ಷರೇ, ನೀವು ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರೋದಿಲ್ಲ ಹಂಚಿಕೆ ಮಾಡ್ತಾರೆ. ಆಮೇಲೆ ಅವಕಾಶ ಕೊಡಿ, ಬರಲ್ಲ ಅಂತ ಹೇಳಿ. ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಚರ್ಚೆ ಆಗಲಿ. ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲೈತ್ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನ ಎತ್ತಿದ್ರು, ಯಾವ ವಿಷಯ ಸರ್, ಅದು ಸಂಬಂಧ ಏನಿದೆ? ಸಂಬಂಧ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮಾನ್ಯ ಸುರೇಶ್ ಕುಮಾರ್ ಅವ್ರಿಗೆ ಯಾವುದೂ ವಾದ ಮಾಡೋದಲ್ಲ, ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ನೀವು ಮಾಡ್ತಾರೆ ನಾವು ಉತ್ತರಿಸಬೇಕಾಗಿ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ನಾನು ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೋಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರ ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದು ಮಾಧ್ಯಮದಲ್ಲಿ ಮೊದಲು ಆ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥ ಚರ್ಚೆ ಮಾಡಬೇಕು, ಆಗಬೇಕು, ಆಗಬಾರ್ದು. ಎಲ್ಲವೂ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಘನತೆ ಇದೆ. ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆಯ ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಇರ್ಬೋದು, ನಮಗೆ ಗಂಭೀರವಾದ ವಿಚಾರ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ಕೆಲಸ ಮಾಡೋಣ ಸರ್, ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು,
ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಕೊಡಿ ಯಾರ್ಯಾರು ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ ಈಗ ಲೋಕಸಭೆಯಲ್ಲಿ ಉತ್ತರ ಕೊಡಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ಲದೆ ಎದ್ದುಕೊಂಡು ಮಾತಾಡ್ತಾರೆ ನೋಡಿ ಅವರು. ಇದು ವೋಟ್ ಚೋರಿ ಅಂತಾರಲ್ಲ, ಇದು ಹೆರಾಲ್ಡ್ ಚೋರಿ. ಚರ್ಚೆ ಮಾಡಿದ್ವಿ. ಹೆರಾಲ್ಡ್ ಚೋರಿ ಕತೆ ಲೋಕಸಭೆ ಚರ್ಚೆ ಮಾಡಿದ್ರೆ 26 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ The parliament and the state assemblies are being created by Constitution of India. The constitutionally created bodies like CBI, ED, and income tax, CBC, they are the independent bodies. When these institutions are created by Constitution, their function must be very clearly directed by the Constitution itself. When the constitutionally created bodies are being used as political offense with the vested interest and the party in ruling party, this house has got every right to protect the constitution and as well the democracy and its functioning. The democracy and its functioning. That is wrong because these created by constitution. Used politically. ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು. ಹೇಳಿ ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಗ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು ನೀವು. ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು ಸಾರ್ವಜನಿಕ ಮಹತ್ವದ ಉಪಮುಖ್ಯಮಂತ್ರಿಗಳು ಅವ್ರು ಮಾತಾಡ್ಲಿ ಮತ್ತೆ ಬಾಲಕೃಷ್ಣ ಶಿವಲಿಂಗ ಅವ್ರೆ ಅವ್ರು ಮಾತಾಡ್ಲಿ ಮತ್ತೆ ನೀವು ಮಾತಾಡಿ. ಆಯ್ತು ಮಾತಾಡ್ಲಿ. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಚರ್ಚೆ ಮಾಡ್ತಾ ಇರೋದು ಪನ್ನಣ್ಣ. ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ್ದು. ಅದು ಮಕ್ಕಳಿದೆ ಮಾತಾಡ್ಲಿ. ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ ಬಿಡಿ ಅಂತ
ನೋಡಿ ಈಗ ಇಷ್ಟೆಲ್ಲ ಡಿ ಕೆ ಅದೇನೀಗ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಈಗ ಅಧ್ಯಕ್ಷರೇ, ನಾಳೆ ನಾನು ಜೀರೋ ಅವರ್ನಲ್ಲಿ ಸಚಿವರು ಉತ್ತರ ಕೊಡ್ತಾರೆ. 79 ಕೇಸ್ ಹಾಕ್ಯಾರಲ್ಲ ಅದ್ರ ಬಗ್ಗೆ ಚರ್ಚೆಗೆ ನಾನು ನಾವು ನಾಳೆ ಮಾತಾಡಿ ಅವಕಾಶ ಕೊಡ್ಬೇಕು. ಯಾರು ಮಾಡ್ತೇನೆ ಪಾಟೀಲ್ ಯಾವ ರೀತಿ ಮಾತಾಡ್ಲಿ, ಸರ್ಕಾರ ಯಾರು ಬೇಕಾದ್ರೂ ಮಾತಾಡ್ಲಿ. ಡಿ ಕೆ ಶಿವಕುಮಾರ್ ಬರೆಯುವಾಗ tweet ಇದ್ರೆ ಅವ್ರನ್ನ ಸಿಎಂ ಮಾಡ್ರಿ. ಮಾಡ್ಕೊಂಡು CM ನೋಡೋಣ. ಅದಕ್ಕೆ ತಪ್ಪಿಲ್ಲ. ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ ಸಿಎಂಗೆ. ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ ಅಶೋಕ್ ನಿಮಿಷ ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ವಿರೋಧ ಪಕ್ಷದ ನಾಯಕರು ಮಾಡಿ ಬಸವರಾಜ್ ಪಾಟೀಲ್ ಮತ್ತೆ ನಮ್ಮನ್ನ ಯಾಕೆ ಕೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಮಾನ್ಯ ಅಧ್ಯಕ್ಷ ಆಯ್ತು ಈಗ ಅಧ್ಯಕ್ಷ ಸರ್ ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು ನಿಮ್ ಪೀಠದಿಂದ. ಸದನನ ಹಿಂಗೆ ಆಯ್ತು. ದುರುಪಯೋಗ ಮಾಡಬೇಡಿ ಈ ಪೀಠದಿಂದ. ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟಿದ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ? ಈ ಖುಷಿ ಬಂದಂಗೆ ಅಧಿವೇಶನ ನಡೆಸ್ತೀರಾ? ಮಾತಾಡಿ. ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಯಾವ್ದಾರು ಜೀರೋವರಿ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ, ಇದು ಮೊನ್ನೆ ನಡೆದಿತ್ತು ಅಂತ ಕತೆ ಹೊಡಿತೀರಿ. ಇದನ್ನ ತಗೊಂಡ್ಬಂದ್ರಿ ನೀವು ಸದನಕ್ಕೆ. ಇದ್ರ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಸದನ ಬೇಕು, ಏನ್ ಬೇಕು ಹೇಳಿ, ಏನ್ ಬೇಕು ಬಂದಾಗ ನಡೆಸ್ತಾರೆ ಸದನ. ಏನ್ ಕುತ್ಕೊಳ್ಳಿ, 9 ಗಂಟೆ ಬಂದು ಕುತ್ಕೊಂಡಿದೀವಿ ಇಲ್ಲಿ, ಬೆಳಿಗ್ಗೆ 9 ಗಂಟೆ ಬಂದು ಕೂತಿದೀವಿ. ಅವರು ಏನ್ ಸದನ ಖುಷಿ ಬಂದಾಗ ನಡೆಸ್ತೀರಾ ನೀವು? ನೀವು ನೋಡ್ರಿ, ಈ ಪೀಠದಲ್ಲಿ ಯಾರು ಏನ್ ಮಾಡಿಲ್ಲ. ನಿಮಗೆ ಹೋಗಿ ಅವ್ರ ಹತ್ರ. ಅದು ಬಿಟ್ಟು ಪೀಠ
ಉಪಮುಖ್ಯಮಂತ್ರಿ ಅವರು ನಿಮ್ಗೆ ಅರ್ಥ ಆಗಲ್ಲ ಅದು. ನೆಕ್ಸ್ಟ್ ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡರದು, ನಿಮ್ಗೆ ಅರ್ಥ ಆಗಲ್ಲ ಅಧ್ಯಕ್ಷರೇ. ನಿಮ್ಗೆ ಅರ್ಥ ಆಗಲ್ಲ ಇದು, ಅವಕಾಶ ಕೊಡಬೇಕು. ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ, ಇದು ನೋಡಿ ಗೊತ್ತಾಗಲ್ಲ ಬಿಡಿ ಗೌಡ್ರೆ ಅದು. ಅಧ್ಯಕ್ಷರೇ ನಿಯಮ ಇದೆ, ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ, ಯಾವ ಇಲಾಖೆಗೆ ಬರ್ತೈತೆ ಅವ್ರು ಅಂಕಿಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ ಅಧ್ಯಕ್ಷರೇ. ಇವತ್ತು 99% ಅಧ್ಯಕ್ಷರೇ ಪ್ರತಿ ತನಿಖೆ ಕೂಡ ವಿರೋಧ ಪಕ್ಷದ ಮೇಲೆ ನಡೆದಿರುವಂತದ್ದು. ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಅಷ್ಟೇ. ಆಯ್ತು, ಕಾನೂನು ಸಚಿವರು ಹೇಳೀಗ ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಆಯ್ತು, ಸರ್ಕಾರದ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗೌಡ್ರೆ ಗೊತ್ತಾಗಲ್ಲ ರೀ ಬಿಡಿ, ನಿಮ್ಗೆ ಗೊತ್ತಾಗಲ್ಲ ರೀ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಶಿವಲಿಂಗೌಡ್ರೆ ಇಡಿಯಿಂದಲೇ ದೇಶ ಆಳ್ತಾರಲ್ಲ ನೋಡಿದೀವಿ ನಾವು. ಶಿವಲಿಂಗೌಡ್ರೆ ಇನ್ಕಮ್ ಟ್ಯಾಕ್ಸ್ ಹೀಗೆ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಚರ್ಚೆ ಬಂದ್ರೆ ಗೊತ್ತಾಗುತ್ತೆ. ಗೌರವಿತವಾದ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಬಾರ್ದು. ಲಾ ಮಿನಿಸ್ಟರ್ ಮಾತಾಡ್ಲಿ. ಹೈಕೋರ್ಟ್ ತಿಳ್ಕೊಳ್ಳಿ. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ ಅದು. ಅದಕ್ಕೆ ಮುಂಚೆ ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗೌಡ್ರೆ ಶಿವಲಿಂಗೌಡ್ರೆ ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಮತ್ತೆ ಯಾಕೆ ಅರ್ಥ ಆಗುತ್ತೆ? ಏನು ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರೆ. ಕೂತ್ಕೊಳ್ಳಪ್ಪ. ನೀನ್ ಯಾಕೆ ಎದಳ್ತೀಯ ಮರ? ಶಿವಲಿಂಗೌಡ್ರೆ ಅಧ್ಯಕ್ಷರೇ, ನಾನು ಮಾತಾಡಕ್ಕೆ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಹೂಡ್ಬೇಕಾಗುತ್ತೆ. ವಿಷಾ ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಅದಾಗಿದ್ರೆ ಮಂಗಳೂರು ಬುದ್ಧಿ ಬಿಡ್ತೀರ, ಮಂಗಳೂರು ಬುದ್ಧಿ ಬಿಡಲ್ಲ ನೀವು. ಇರೋದ್ ಕಲ್ತ್ಕೊಳ್ಳಿ. ಶಿವಲಿಂಗೌಡ್ರೆ ನಿಮ್ಮ ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದಿರುವುದು. ಇವರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು. ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇಬ್ಬರು ರಾಜಿ ಮಾಡಿ ಬಿಡ್ಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಲಾ ಮಿನಿಸ್ಟರ್ ಮಾತಾಡ್ಲಿ. ಕಾನೂನು ಮಂತ್ರಿಗಳು ಕಾನೂನು ಮಂತ್ರಿ ಅವ್ರು ಏನ್ ಹೇಳ್ತಾರೆ ಎತ್ತಿದೆ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ಕೇಳಿ. ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದ್ದನ್ನೇ ಪ್ರತಿಪಕ್ಷದ ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡಲಿ. ಅಧ್ಯಕ್ಷರೇ, ನಾನು ಮಾತಾಡಿದ್ದಾರೆ. ಈಗ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮಾತಾಡಿದ್ದಾರೆ. ಆಮೇಲೆ ನಮ್ಮ ಅಭಿಪ್ರಾಯ ಐತಿ ಅದು ಹೇಳಿ. ಕಾನೂನಾತ್ಮಕ ಏನೈತಿ ಅದು ಆಗೋದಿಲ್ಲ. ಚರ್ಚೆ ಮಾಡ್ತೀವಿ. ಪ್ರತಿಪಕ್ಷ ನಾಯಕರಿಗೆ ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರೋದಿಲ್ಲ ಹಂಚಿಕೆ ಮಾಡ್ತಾರೆ. ಆಮೇಲೆ ಅವಕಾಶ ಕೊಡಿ, ಬರಲ್ಲ ಅಂತ ಹೇಳಿ. ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ
ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಎಲ್ಲ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಚರ್ಚೆ ಆಗಲಿ ನನ್ನ ಮಾತಾಡ್ತೀರಾ ಸರ್? ಅದ್ರಲ್ಲಿ ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನ ಎತ್ತಿದ್ರು, ಯಾವ ವಿಷಯ ಸರ್? ಅದು ಸಂಬಂಧ ಏನಿದೆ? ಸಂಬಂಧ ಏನಿದೆ? ಜೀರೋ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮಾನ್ಯ ಸುರೇಶ್ ಕುಮಾರ್ ಅವ್ರಿಗೆ ಯಾವುದೂ ವಾದ ಮಾಡೋದಲ್ಲ, ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ನೀವು ಮಾಡ್ತಾರೆ ನಾವು ಉತ್ತರಿಸಬೇಕಾಗಿ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ನಾನು ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರು ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದು ಮಾಧ್ಯಮದಲ್ಲಿ ಮೊದಲು ಆ ಕಾರಣಕ್ಕೆ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಹೇಗೆ ತಗೊಂಡ್ರು? ಚರ್ಚೆ ಮಾಡಬೇಕು, ಆಗ್ಬೇಕು, ಆಗಬಾರ್ದು. ಎಲ್ಲವೂ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಒಂದು ಘನತೆ ಇದೆ. ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆಯ ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಇರ್ಬೋದು, ನಮಗೆ ಗಂಭೀರವಾದ ವಿಚಾರ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ಒಂದೇ ನಿಮಿಷ ಕೆಲಸ ಮಾಡೋಣ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಕೊಡಿ. ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಲೋಕಸಭೆಯಲ್ಲಿ ಮುದ್ರ ಕೊಡಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ದೇ ಎದ್ಬಿಟ್ಕೊಂಡು ಮಾತಾಡ್ತಾರೆ ನೋಡಿ ಅವರು. ಇದು ಚರ್ಚೆ ಮಾಡಿದ್ರಿ. ರಾಜ್ಯ ಮಾಡಿದ್ರೆ 16 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ಮಾಡೋಣ. ಈ ಮನೆ ಸದಸ್ಯರು ಚರ್ಚೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ ಪಾರ್ಲಿಮೆಂಟ್ and the state assemblies are being created by Constitution of India.
the constitutionally created bodies like CBI, ED, and income tax, CBC, they are the independent bodies. When these institutions are created by constitution, their function must be very clearly directed by the constitution itself. When the constitutionally created bodies are being used as political offense with the vested interest and the party in ruling party, this house has got every right to protect the constitution and as well the democracy and its functioning. ಕುತ್ಕೋತೀವಿ ಅಷ್ಟೇ. The democracy and its functioning. ನಿಯಮಾವಳಿ That is wrong because these ಬೇರೆ laws ಕೆಲಸ are ಮಾಡ್ತಾ ಇದ್ರೆ ನೀವು created by constitution. ನಿಯಮ ಇಲ್ಲ. ಅವ್ರ ಭಾಷೆನ ನಮ್ಗೆ ಅರ್ಥ ಆಗಲ್ಲ. ಕೆಲಸ ಮಾಡಿ. Used politically. ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು ಹೇಳಿ. ಈಗ ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಗ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು ನೀವು. ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು. ಸಾರ್ವಜನಿಕ ಮಹತ್ವದ ವಿಷಯ ಉಪಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ. ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಬಾಲಕೃಷ್ಣ ಶಿವಲಿಂಗ ಅವ್ರೆ ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ನ್ಯಾಷನಲ್ ಆಯ್ತಪ್ಪ, ಮಾತಾಡ್ಲಿ ಅವ್ರು. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಚರ್ಚೆ ಮಾಡ್ತಾ ಇರೋದು ಪನ್ನಣ್ಣ. ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ್ದು. ಅದು ಮಕ್ಕಳಿದೆ ರಾಜ್ಯದಲ್ಲಿ ಮಾತಾಡ್ಲಿ. ಬೇರೆಯವ್ರು ಮಾತಾಡುವಾಗ ನೀವು ಅಧ್ಯಕ್ಷ ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ ಬಿಡಿ ಅಂತ ನೋಡಿ. ಈಗ ಇಷ್ಟೆಲ್ಲ DK ಅಧ್ಯಕ್ಷರೇ, DK ಶಿವಕುಮಾರ್ ಅಧ್ಯಕ್ಷರೇ, ನಾಳೆ ನಾನು ಸಚಿವರು 79 ಕೇಸ್ ಹಾಕ್ಯಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಸರ್ಕಾರ ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. CMಗೆ DK ಶಿವಕುಮಾರ್ CM ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ, ಅಶೋಕ್ ನಿಮಿಷ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ವಿರೋಧ ಪಕ್ಷ ನಾಯಕರು ಮಾಡಿ ಬಸವರಾಜ್ ಮತ್ತೆ ನಮ್ಮನ್ನ ಯಾಕೆ ಕೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಅಶೋಕ್ ಮಾನ್ಯ ಅಧ್ಯಕ್ಷ, ಆಯ್ತು. ಈಗ ಅಧ್ಯಕ್ಷ ಸರ್, ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು. ನಿಮ್ ಪೀಠದಿಂದ ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟಿದ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ. ಖುಷಿ ಬಂದಂಗೆ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಯಾವ್ದಾದ್ರು 0 ಅವರ್ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ. ಇದು ಮೊನ್ನೆ ನಡೆದಿತ್ತು ಅಂತ ಇದ್ರ ಏನ್ ಬೇಕು ಬಂದಾಗ ನಡೆಸ್ತಾರೆ. ಏನ್ ಕುತ್ಕೊಳ್ಳಿ, 9 ಗಂಟೆ ಬಂದು ಕುತ್ಕೊಂಡಿದ್ದೀವಿ ಇಲ್ಲಿ, ಬೆಳಿಗ್ಗೆ 9 ಗಂಟೆ ಬಂದು ಕೂತಿದ್ದೀವಿ. ಖುಷಿ ಬಂದಾಗ ನಡೆಸ್ತೀರಾ ನೀವು? ನಮ್ಮನ್ನ ಕಾನೂನು ನಿಯಮಗಳ ಪ್ರಕಾರ ಚರ್ಚೆ ಮಾಡ್ಲಿ.
ನೀವು ನೋಡ್ರಿ, ಈ ಪೀಠದಲ್ಲಿ ಯಾರು ಮಾಡಿಲ್ಲ. ನಿಮಗೆ ಮಂತ್ರಿ ಆಗ್ಬೇಕು ಅಂತಿದೆ, ಹೋಗಿ ಅವ್ರ ಹತ್ರ. ಅದು ಬಿಟ್ಟು ಪೀಠ ಕಾನೂನು ಮಂತ್ರಿಗಳು ನೀವು ಕೇಳಿ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ನಾನು ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರು ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದನ್ನ ಮಾಧ್ಯಮದಲ್ಲಿ ಹೋಗುವ ಮೊದಲು ಆ ಕಾರಣಕ್ಕೆ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಕೋರ್ಟ್ನಿಂದ ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಕ್ಕೆ ಹೇಗೆ ತಗೊಂಡ್ರು? ಸರಿಯಲ್ಲ. ಚರ್ಚೆ ಮಾಡಬೇಕು, ಆಗಬೇಕು, ಆಗಬಾರ್ದು. ಸ್ವಾತಂತ್ರ್ಯ ಎಲ್ಲವೂ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಒಂದು ಘನತೆ ಇದೆ. ಬ್ಯಾಡ್ ಪ್ರೆಸಿಡೆಂಟ್ ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆಯ ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಇರ್ಬೋದು, ನಮಗೆ ಗಂಭೀರವಾದ ವಿಚಾರ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ಒಂದೇ ನಿಮಿಷ ಕೆಲಸ ಮಾಡೋಣ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಕೊಡಿ. ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಲೋಕಸಭೆಯಲ್ಲಿ ಉತ್ತರ ಕೊಡಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ಲದೆ ಎದ್ಬಿಟ್ಕೊಂಡು ಮಾತಾಡ್ತಾರೆ ನೋಡಿ ಅವರು. ಇದು ವೋಟ್ ಚೋರಿ ಇರ್ತಾರಲ್ಲ, ಇದು ಹೆರಾಲ್ಡ್ ಚೋರಿ. ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡಿದ್ರೆ 16 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ಮಾಡೋಣ. ಈ ಮನೆ ಚರ್ಚೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ ಪಾರ್ಲಿಮೆಂಟ್ ಅಂಡ್ ದಿ ಸ್ಟೇಟ್ ಅಸೆಂಬ್ಲೀಸ್ ಆರ್ ಬೀಯಿಂಗ್ ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದಿ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಲೈಕ್ CBI, ED and income tax, CBC, they are the independent bodies. When these institutions are created by constitution, their function must be very clearly directed by the constitution itself. When the constitutionally created bodies are being used as political offense with the vested interest and the party in ruling party, this house has got every right to protect the constitution
ಕುತ್ಕೋತೀವಿ ಅಷ್ಟೇ. democracy ಹಾಗಾದ್ರೆ ಸದನಕ್ಕೆ ಒಂದು ನಿಯಮಾವಳಿ ಏನಿಲ್ವಾ? because these ಬೇರೆ ಒಂದು ಸಂಸ್ಥೆ ಇದ್ರೆ ನೀವು ಇದಕ್ಕೆ ನಿಯಮ ಇಲ್ಲ. ಅವ್ರ ಭಾಷೆನ ನಮ್ಗೆ ಅರ್ಥ ಆಗಲ್ಲ. ಕೆಲಸ ಮಾಡಿ. used politically. ಯಾಕೆ ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು ಹೇಳಿ. ಈಗ ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಕ್ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು ನೀವು. ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು. ಸಾರ್ವಜನಿಕ ಮಹತ್ವದ ವಿಷಯ ಉಪಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ. ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಬಾಲಕೃಷ್ಣ ಶಿವಲಿಂಗ ಅವ್ರೆ ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ನ್ಯಾಷನಲ್ ಆಯ್ತು ಮಾತಾಡ್ಲಿ. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಮಂಗಳಾರತಿ ಕಳಿಸಿದೆ. ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ್ದು. ಅದು ಮಕ್ಕಳಿದೆ. ರಾಜ್ಯದಲ್ಲಿ ಮಾತಾಡ್ಲಿ. ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ ಬಿಡಿ ಅಂತ ನೋಡಿ. ಈಗ ಇಷ್ಟೆಲ್ಲ DK ಅಧ್ಯಕ್ಷರೇ, DK ಶಿವಕುಮಾರ್ ನಾಳೆ ನಾನು 0 ಅವರ್ನಲ್ಲಿ ಸಚಿವರು 79 ಕೇಸ್ ಹಾಕ್ಯಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಸರ್ಕಾರ ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. CMಗೆ DK ಶಿವಕುಮಾರ್ CM ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ, ಅಶೋಕ್ ನಿಮಿಷ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ನಾವು ವಿರೋಧ ಪಕ್ಷ ನಾಯಕರು ಮಾಡಿ ಬಸವರಾಜ್ ಮತ್ತೆ ನಮ್ಮನ್ನ ಯಾಕೆ ಹೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಅಶೋಕ್ ಮಾನ್ಯ ಅಧ್ಯಕ್ಷ, ಆಯ್ತು. ಈಗ ಅಧ್ಯಕ್ಷ ಸರ್, ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು. ನಿಮ್ಮ ಪೀಠದಿಂದ ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ. ಖುಷಿ ಬಂದಂಗೆ ಅಧಿವೇಶನ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಯಾವ್ದಾರು 0 ಅವರ್ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ. ಇದು ಮೊನ್ನೆ ನಡೆದಿತ್ತು ಅಂತ ಕತೆ ಹೊಡಿತೀರಿ. ಇದನ್ನ ತಗೊಂಡ್ಬಂದ್ರಿ ನೀವು ಸದನ. ಇದ್ರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀರಾ? ಏನ್ ಬೇಕು ಬಂದಾಗ ನಡೆಸ್ತಾರಲ್ಲ ಸದನ. ಏನ್ ಕುತ್ಕೊಳ್ಳಿ, 9 ಗಂಟೆ ಬಂದು ಕುತ್ಕೊಂಡಿದ್ದೀವಿ ಇಲ್ಲಿ. ಬೆಳಿಗ್ಗೆ 9 ಗಂಟೆ ಬಂದು ಕೂತಿದ್ದೀವಿ. ಸದನ ಖುಷಿ ಬಂದಾಗ ನಡೆಸ್ತೀರಾ ನೀವು? ನೀವು ನೋಡ್ರಿ, ಈ ಪೀಠದಲ್ಲಿ ಯಾರು ಮಾಡಿಲ್ಲ. ನಿಮಗೆ ಹೋಗಿ ಅವ್ರ ಹತ್ರ. ಅದು ಬಿಟ್ಟು ಪೀಠ ಶಾಸಕರ ಅಧ್ಯಕ್ಷತೆ ಏನಿದೆ ಖಂಡಿತ
ಇವಾಗಲೂ ಸ್ಥಳೀಯವಾಗಿ ಆ ಶಾಸಕರು ಅಲ್ಲ ನೋಡಿ, ಅಂಶಗಳ ಅವಶ್ಯಕತೆ ಇರ್ತದೆ. ಇಲ್ಲಿ ಉತ್ತರ ಏನು ಇಲ್ಲದೆ ಕೂಡ ಶೂನ್ಯ ವೇಳೆಗೆ ತನಿಖೆಯನ್ನ ಮಾಡಿ ಅವ್ರಿಗೆ ಇಲ್ಲದೆ ಇರುವಂತ ತಂದಿರುವಂತದ್ದು ಸಾರ್ವಜನಿಕವಾಗಿ ಅವರಿಗೆ ಶೂನ್ಯ ವೇಳೆ ಕೊಡಬಾರ್ದು. ಲೋಕಸಭೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಿಗ್ನೇಚರ್ ಹಾಕಿದ್ದೀನಿ ಅದಕ್ಕೆ. ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನೇ ನಾವು ಟೀಕೆ ಮಾಡಲ್ರಿ. ನೀವ್ಯಾಕಂಗ ಆಡ್ತೀರಿ? ನಡೆದಿರೋ ಕಥೆ ಹೇಳ್ತೀವಿ, ಕೇಳಿ. ನಾವು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡೆದಿರ್ತಕ್ಕಂಥ ಏನು ಸರ್ಕಾರದ ಪ್ರಸ್ತಾಪ ಬರೋಕೆ ಅವಕಾಶ ಉತ್ತರ ಕೊಡ್ತಾರೆ. ಅಲ್ಲ, ಸರ್ಕಾರದ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಆಯ್ತು, ಇವತ್ತು ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ನಮ್ಮ ಡೆಪ್ಯೂಟಿ ಸಿಎಂ ಅವರ ಮೇಲೆ ಇಡಿ ಸಿಬಿಐ ಈಗ ಅವ್ರು ಹೇಳಿದ್ದೆ ಅಂತ ಹೇಳಿದ್ರೆ ಡೆಪ್ಯೂಟಿ ಸಿಎಂ ಇದನ್ನು ಉಪಯೋಗಿಸಿಕೊಂಡು ಎಲ್ಲಿ ಪ್ರಸ್ತಾವ ಬೇಡ ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರದು, ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ, ಇದು ನೋಡಿ ಗೊತ್ತಾಗಲ್ಲ ಬಿಡಿ ಗೌಡ್ರೆ ಅದು. ಅಧ್ಯಕ್ಷರೇ, ನಿಯಮ ಇದ್ರೆ ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರು ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ ಅಧ್ಯಕ್ಷರೇ. ಇವತ್ತು 99% ಅಧ್ಯಕ್ಷರೇ ಪ್ರತಿ ತನಿಖೆ ಕೂಡ ವಿರೋಧ ಪಕ್ಷದ ಮೇಲೆ ನಡೆದಿರುವಂತದ್ದು. ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಷ್ಟೇ. ಆಯ್ತು, ಕಾನೂನು ಸಚಿವರು ಹೇಳೀಗ ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಆಯ್ತು, ಸರ್ಕಾರ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗ ಅವ್ರೆ, ಗೊತ್ತಾಗಲ್ಲ ಬಿಡಿ, ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಇಡಿಯಿಂದಲೇ ದೇಶ ಆಳ್ತಾರನ್ನೆಲ್ಲ ನೋಡಿದೀವಿ ನಾವು. ಶಿವಲಿಂಗ ಇನ್ಕಮ್ ಟ್ಯಾಕ್ಸ್ ಹೀಗೆ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಚರ್ಚೆ ಬಂದ್ರೆ ಗೊತ್ತಾಗುತ್ತೆ. ಗೌರವಿತವಾದ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಬಾರ್ದು. ಲಾ ಮಿನಿಸ್ಟರ್ ಮಾತಾಡ್ಲಿ. ಹೈಕೋರ್ಟ್ ತಿಳ್ಕೊಳ್ಳಿ. ಶಿವಲಿಂಗ ಉತ್ತರ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ ಅದು. ಅದಕ್ಕೆ ಮುಂಚೆ ನಿನ್ಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಮತ್ತೆ ಯಾಕೆ ಅರ್ಥ ಆಗಿದೆ? ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರ. ಕೂತ್ಕೊಳ್ಳಪ್ಪ. ನೀನ್ ಯಾಕೆ ಎದಳ್ತೀಯ ಮಾರಾಯ? ಅಧ್ಯಕ್ಷರೇ, ನಾನು ಮಾತಾಡಕ್ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮೊಕದ್ದಮ ಹೂಡ್ಬೇಕಾಗುತ್ತೆ. ಹುಷಾರ್, ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಅದಾಗಿದ್ರೆ ಮಂಗಳೂರು ಬುದ್ಧಿ ಬಿಡ್ತೀರ, ಮಂಗಳೂರು ಬೀಳ್ತಿತ್ತು. ಶಿವಲಿಂಗ ಅವ್ರೆ,
ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದಿರುವುದು. ಸನ್ಮಾನ್ಯ ಇವರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು. ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇಬ್ಬರು ರಾಜಿ ಮಾಡಿ ಬಿಡ್ಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ. ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಕಾನೂನು ಮಂತ್ರಿಗಳು ಎತ್ತಿದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ಕೇಳಿ. ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದ್ದನ್ನೇ ಪ್ರತಿಪಕ್ಷದ ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡಲಿ. ನಾನು ಮಾತಾಡಿದ್ದಾರೆ, ಈಗ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಆಮೇಲೆ ತಮ್ಮ ಅಭಿಪ್ರಾಯ ಐತೆ ಅಂತ ಹೇಳಿ ಕಾನೂನಾತ್ಮಕ ಏನೈತಿ ಆಗೋದಿಲ್ಲ, ಚರ್ಚೆ ಮಾಡ್ತೀವಿ. ಪ್ರತಿಪಕ್ಷ ನಾಯಕರಿಗೆ ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರೋದಿಲ್ಲ ಹಂಚಿಕೆ ಮಾಡ್ತಾರೆ. ಆಮೇಲೆ ಬರಲ್ಲ ಅಂತ ಹೇಳಿ ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಚರ್ಚೆ ಆಗಲಿ. ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲೈತ್ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನ ಎತ್ತಿದ್ರು, ಯಾವ ವಿಷಯ ಸರ್, ಅದು ಸಂಬಂಧ ಏನಿದೆ? ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ. ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮಾನ್ಯ ಸುರೇಶ್ ಕುಮಾರ್ ಅವ್ರಿಗೆ ಯಾವುದು ವಾದ ಮಾಡೋದಲ್ಲ, ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ನೀವು ಮಾಡ್ತಾರೆ ನಾವು ಉತ್ತರಿಸಬೇಕಾಗಿ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರ ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದು ಮಾಧ್ಯಮದಲ್ಲಿ ಮೊದಲು ಆ ಕಾರಣಕ್ಕೆ ಸಂದರ್ಭದಲ್ಲಿ ಆಗಿದ್ದಾರೋ ಅವ್ರಿಗೆ ಕಪಾಳ ಮೋಕ್ಷ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥ ತಗೊಂಡ್ರು ಏನ್ ಮಾಡ್ಬೇಕು, ಆಗ್ಬೇಕು, ಆಗಬಾರ್ದು. ಎಲ್ಲವೂ ಕೂಡ ಗೊತ್ತಿದೆ. ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಘನತೆ ಇದೆ. ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆ ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಇರ್ಬೋದು, ನಮಗೆ ಗಂಭೀರ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರವರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ಒಂದೇ ನಿಮಿಷ ಕೆಲಸ ಮಾಡೋಣ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ.
ಹೌದು. ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಬರೀ ಯಾರ್ಯಾರು ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಲೋಕಸಭೆಯಲ್ಲಿ ಉತ್ತರ ಕೊಡಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ಲದೆ ಎದ್ಬಿಟ್ಕೊಂಡು ಮಾತಾಡ್ತಾರೆ ನೋಡಿ ಅವರು. ಇದು ವೋಟ್ ಚೋರಿ ಅಂತಾರಲ್ಲ, ಇದು ಹೆರಾಲ್ಡ್ ಚೋರಿ. ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಹೆರಾಲ್ಡ್ ಚೋರಿ, ವೋಟ್ ಚೋರಿ, ಹೆರಾಲ್ಡ್ ಚೋರಿ ಕಥೆ ಲೋಕಸಭೆ ಚರ್ಚೆ ಮಾಡಿದ್ರೆ 26 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ಮಾಡೋಣ. ಚರ್ಚೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ ಪಾರ್ಲಿಮೆಂಟ್ and the state assemblies are being created by Constitution of India. The constitutionally created bodies like CBI, ED, and Income Tax, CBC, they are the independent bodies. When these institutions are created by Constitution, their function must be very clearly directed by the Constitution itself. When the constitutionally created bodies are being used as political offense with the vested interest and the party in ruling party, this house has got every right to protect the constitution and as well the democracy and its functioning. The democracy and its functioning. That is wrong because these laws are created by constitution. Used politically. ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು. ಹೇಳಿ, ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಗ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು ನೀವು. ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ, ಏನೋ ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು. ಸಾರ್ವಜನಿಕ ಮಹತ್ವದ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವ್ರು ಮಾತಾಡ್ಲಿ, ಮತ್ತೆ ಬಾಲಕೃಷ್ಣ ಶಿವಲಿಂಗ ಅವ್ರೆ ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಚರ್ಚೆ ಮಾಡ್ತಾ ಇರೋದು ಪನ್ನಣ್ಣ. ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ ಅದು ಮಕ್ಕಳಿದೆ. ಮಾತಾಡ್ಲಿ, ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ.
ಬಿಡಿ ಅಂತ ನಾವು ನೋಡಿ ಈಗ ಇಷ್ಟೆಲ್ಲ ಡಿ ಕೆ ಅದೇನೀಗ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಈಗ ಅವರು ಅಧ್ಯಕ್ಷರೇ, ನಾಳೆ ನಾನು ಜೀರೋ ಅವರಲ್ಲಿ ಸಚಿವರು ಉತ್ತರ ಕೊಡ್ತಾರೆ. 79 ಕೇಸ್ ಹಾಕ್ಯಾರಲ್ಲ ಅದ್ರ ಬಗ್ಗೆ ಚರ್ಚೆ ನಾವು ಮಾತಾಡಿ ಯಾರೋ ಪಾಟೀಲ್ ಮಾತಾಡಿ ಸರ್ಕಾರ ಡಿ ಕೆ ಶಿವಕುಮಾರ್ ಬರುವಾಗ ಪ್ರೀತಿ ಇದ್ರೆ ಅವ್ರನ್ನ ಸಿಎಂ ಮಾಡ್ರಿ. ಅದಕ್ಕೆ ತಪ್ಪಿಲ್ಲ. ಅದಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ ಸಿಎಂಗೆ. ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ ಅಶೋಕ್ ನಿಮಿಷ ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ವಿರೋಧ ಪಕ್ಷದ ನಾಯಕರು ಮಾಡಿ ಬಸವರಾಜ ಪಾಟೀಲ್ ಮತ್ತೆ ನಮ್ಮನ್ನ ಯಾಕೆ ಕೇಳ್ತೀರಾ?